ಮುತ್ತು ಮಾಣಿಕದಿಂದರೆಂಚಿಯ ಮತ್ತ ಗಜದಲ್ಲಿ ಬಿಗಿಸಿ ಪಲ್ಲವ ಸತ್ತಿಗೆಗಳೆತ್ತಿದ ಪರಿತ್ಸಾಸಿರವದ್ 700 10 ಸಾಸಿರ ಸರಕದಾನೆಯ ಸುತ್ತ ಬಿಟ್ಟವು ಹೊನ್ನ ನೇಣಿನ ಜೊತ್ತಿಗೆಯ ದಿಂದಡರಿದರು ಮಾವುತರು. ಚಂದವಾದುದ ಸುರಪನಾಗಜದಿಂದ ವೆಗ್ಗಳ ಸುಬಲರಾಯನ ನಂದನೆಯ ಬರಹೇಳುವುದೈರಾವತವ ನೂನು ಒಡೆ ಎಂದು ಸಚಿವರು ಕಳುಹೆ ದೂತರು ಬಂದರ ಗಾಂಧಾರಿ ದೇವಿಗೆ ಇಂದು ಮೈಯಿಕ್ಕಿದರು ಕರಗಳ ಮುಗಿದು ಬೆನ್ನೈಸಿ. ದೇವಿ ಚಿತ್ತೈಸುವುದು ರಚಿಸಿದ ದೇವಗಜ ಚಲುವಿಕೆಯನದ ನಿನ್ನಾವ ಹೊಸ ಪರಮೇಷ್ಠಿ ಸೃಷ್ಟಿಯೋ ಹೊಗಳಲ್ಯನ್ನಳವೇ. ದೇವತತಿ ಗಗನದಲ್ಲಿ ಧರೆಯ ಜನಾವಳಿಗಳಿಂಬಿನಲಿ ನೆರೆದಿವೆ. ನೀವು ಬಿಜಯಂಗೈವುದೆನೆ ನಗುತ್ತೆದ್ದಳ ಭುಜಾಕ್ಷಿ. ಮಿಂದು ದೇವಾಂಗವನು ತೊಟ್ಟಳು ಗಂಧಗಳನನು ಲೇಪನಾದಿಯ ಚಂದ್ರಮುಖಿ ಸರ್ವಾಂಗದಲಿಯಾಭರಣಗಳ ತೊಟ್ಟು ಹಿಂದೆ ಮುಂದಿಕ್ಕೆಲದ ನಾರಿ ವೃಂದವೈತರೆ ನಡುವೆ ತಾ ಹೊನ್ನಂದಣವನೇರಿದಳು ಸುರಕರಿಯೆಡೆಗೆ ಗಾಂಧಾರಿ. ಹಿಡಿದ ಮುತ್ತಿನ ಛತ್ರ ಚಾಮರ ಎಡಬಲದೊಲೊಯ್ಯಾರ ಸತಿಯರ ಗಡಣ ಪಾಠಕರಂದು ಕೈವಾರಿಗಳ ಕಳಕಳದ ಹೊಡೆವ ನಾನಾ ವಾದ್ಯರ ಭಸದ ಬಿಡದೆ ಚೀರುವ ಕಹಳೆರಾಯನ ಮಡದಿ ಸುರ ಕರಿಯೆಡೆಗೆ ಬಂದಳು ದೇವಿ ಗಾಂಧಾರಿ. ಸುರಕರಿಯ ಕಾಣುತ್ತಲ ಪಂಕರುಹು ಮುಖಿ ದಂಡಿಗೆಯ ನಿಳಿದಳು ಹರುಷದಿ ಮೈಯಿಕ್ಕಿ ಕಾಣಿಕೆಗೊಟ್ಟು ಪೊಡಮಟ್ಟು ತರಿಸಿ ಗಂಧಾಕ್ಷತೆಯ ಪುಷ್ಪವ ಚರಣ ಕರ್ಪಿಸಿ ಧೂಪ ದೀಪದ ಪರಮ ನೈವೇದ್ಯಗಳಿವು ಪೂಜಿಸಿದಳ ಅರ್ತಿಯಲೇ. ಪರಿಪರಿಯ ಫಲವಸ್ತು ತರಿಸುತ್ತ ಸುರಿದು ನೆನೆಗರಡಲೆಗಳ ರಾಶಿಯ ಮರನ ಬಿಚ್ಚೋಲೆಗಳ ಬಣ್ಣದ ಹೊನ್ನ ನೂಲುಗಳ ಗಿರಿಗಳೇ ಫಲವಾದ ವಾಸುರ ಕರಿಯ ನೋಂಪಿಯ ದಾನಕ್ಕೆಂದೊಡೆ ನೆರೆದುದವನೀಸುರರ ಸಂದಣಿ ಅರಸ ಕೇಳೆಂದ. ಮುತ್ತು ಮಾಣಿಕ್ಯಗಳಿಂದ ಅಲಂಕೃತವಾದ ರೆಂಚೆಯನ್ನು ಆನೆಗೆ ಬಿಗಿದು 1700 ಧ್ವಜಗಳನ್ನು ಎತ್ತಿ ಕಟ್ಟಿದರು. ಬಂಗಾರದ ಹಗ್ಗಗಳನ್ನು ಮಾವುತರನ್ನು ಮೇಲೆ ರಚಿಸಿದರು. ಆನೆಯ ವಿಗ್ರಹವನ್ನು ನೋಡಿ ಮಂತ್ರಿಗಳು ದೂತರನ್ನು ಕರೆದು, ದೇವೇಂದ್ರನ ಐರಾವತಕ್ಕಿಂತ ಚಂದವಾಗಿರುವ ಆನೆಯು ಸಿದ್ಧವಾಗಿದೆ, ಗಾಂಧಾರಿ ದೇವಿಯನ್ನು ಬರಹೇಳಿರಿ, ಐರಾವತದ ವ್ರತವನ್ನು ಮಾಡಲಿ ಎನ್ನಲು ದೂತರು ಗಾಂಧಾರಿಯ ಬಳಿಗೆ ಬಂದು ನಮಸ್ಕರಿಸಿ ಎದ್ದು ನಿಂತು ಕೈಗಳನ್ನು ಮುಗಿದು ಭಿನ್ನವಿಸಿದರು. ದೂತರು, ದೇವಿ ಚಿತ್ತವಿಟ್ಟು ಕೇಳಿರಿ, ಐರಾವತದೆಯ ರಚನೆಯು ನೂತನ ಬ್ರಹ್ಮಸೃಷ್ಟಿಯಂತಿದೆ. ಅದರ ಅಂದವನ್ನು ಹೊಗಳಲು ಸಾಧ್ಯವಿಲ್ಲ. ಅದರ ಸುತ್ತ ಜನಗಳೂ ಆಕಾಶದಲ್ಲಿ ದೇವತೆಗಳೂ ಸೇರಿದ್ದಾರೆ. ನೀವು ವ್ರತಾಚರಣಕ್ಕೆ ಬರಬೇಕು ಎಂದರು. ಗಾಂಧಾರಿಯು ನಗುತ್ತಾ ಎದ್ದು ಮಂಗಳ ಸ್ನಾನವನ್ನು ಮಾಡಿ ನೂತನ ವಸ್ತ್ರಗಳನ್ನು ಧರಿಸಿದಳು.
ಗಂಧವೇ ಮೊದಲಾದವುಗಳನ್ನು ಲೇಪಿಸಿಕೊಂಡು ಸರ್ವಾಂಗಗಳಲ್ಲಿ ಆಭರಣಗಳನ್ನು ತೊಟ್ಟಳು. ಸುತ್ತಲೂ ಪರಿವಾರ ಸ್ತ್ರೀಯರು ಬರುತ್ತಿರಲು ನಡೆದು ಬಂದು ಬಂಗಾರದ ಪಲ್ಲಕ್ಕಿಯನ್ನೇರಿ ಐರಾವತವಿದ್ದೆಡೆಗೆ ಬಂದಳು. ಗಾಂಧಾರಿಗೆ ಮುತ್ತಿನ ಅಲಂಕಾರವುಳ್ಳ ಛತ್ರವನ್ನು ಹಿಡಿದು ಚಾಮರಗಳನ್ನು ಬೀಸುತ್ತಿದ್ದರು. ವಂದಿ ಮಾಗಧರು ಬಿರುದಾವಳಿಗಳನ್ನು ಹೊಗಳುತ್ತಿರಲು ದೂತರು ಸದ್ದು ಮಾಡುತ್ತಿದ್ದರು. ನಾನಾ ವಾದ್ಯಗಳು ಮೊಳಗುತ್ತಿರಲು ಕಹಳೆಗಳು ಚೀರುತ್ತಿದ್ದವು. ಗಾಂಧಾರಿಯು ಐರಾವತವಿದ್ದಲ್ಲಿಗೆ ಬಂದಳು. ಐರಾವತವನ್ನು ಕಂಡು ಕಮಲಮುಖಿಯಾದ ಗಾಂಧಾರಿಯು ಪಲ್ಲಕ್ಕಿಯಿಂದ ಇಳಿದು ಸಂತೋಷದಿಂದ ನಮಸ್ಕರಿಸಿ ಕಾಣಿಕೆಯನ್ನು ಕೊಟ್ಟಳು. ಗಂಧ, ಅಕ್ಷತೆ, ಹೂಗಳನ್ನು ಐರಾವತದ ಪಾದಗಳಿಗೆ ಅರ್ಪಿಸಿದಳು. ಧೂಪ ದೀಪಗಳಿಂದಲೂ ಉತ್ತಮವಾದ ನೈವೇದ್ಯಗಳಿಂದಲೂ ಪ್ರೀತಿಯಿಂದ ಪೂಜೆ ಮಾಡಿದಳು. ಅನೇಕ ಹಣ್ಣುಗಳನ್ನು ಐರಾವತದ ಮುಂದೆ ಸುರಿದಳು. ನೆನೆದ ಕಡಲೆಯ ರಾಶಿಗಳು, ಬಾಗಿನ ಮರಗಳು, ಬಿಚ್ಚೋಲೆಗಳು, ಬಂಗಾರದ ನೂಲುಗಳು ಬೆಟ್ಟದಂತೆ ಅದರೆದುರಿಗೆ ರಾಶಿಯಾಗಿದ್ದವು. ಇವೆಲ್ಲವನ್ನೂ ದಾನ ಕೊಡಲೆಂದು ತರಿಸಿದ್ದರಿಂದ ದಾನವನ್ನು ಸ್ವೀಕರಿಸಲು ಬ್ರಾಹ್ಮಣರ ತಂಡಗಳೇ ಅಲ್ಲಿ ಸೇರಿದ್ದವು.